ಸಾಂಕ್ರಾಮಿಕ ರೋಗಗಳು ನಿರಂತರ ಹಬ್ಬುತ್ತಿರುವ ಇಂದಿನ ಈ ದಿನಗಳಲ್ಲಿ ವ್ಯಸನ ಮುಕ್ತ ಬದುಕು ಅನಿವಾರ್ಯವಾಗಿದೆ. ದೇಶದ ಭವಿಷ್ಯ ರೂಪಿಸಬೇಕಾದ ಯುವಜನತೆ ಹಾದಿ ತಪ್ಪಿ ಧೂಮಪಾನ, ಮದ್ಯಪಾನದಂತಹ ವ್ಯಸನಗಳಿಗೆ ಬಲಿಯಾಗುತ್ತಿರುವ ಈ ಸಂದರ್ಭದಲ್ಲಿ ಸಾಮಾಜಿಕ ಜಾಗೃತಿ ಮೂಡುವುದು ಅನಿವಾರ್ಯ. ಸಾಮಾಜಿಕ ಜಾಗೃತಿಯನ್ನು ಮೂಡಿಸಲು ನೆಲ್ಯಾಡಿಯ ಸಂತ ಜಾರ್ಜ್ ವಿದ್ಯಾಸಂಸ್ಥೆಯ NSS ಘಟಕ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿ ದಿನಾಂಕ 24/11/2021 ಬುಧವಾರದಂದು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೆಲ್ಯಾಡಿ, ಗ್ರಾಮ ಪಂಚಾಯತ್ ನೆಲ್ಯಾಡಿ ಹಾಗೂ ಸಂಜೀವಿನಿ ಟ್ರಸ್ಟ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳು ಘೋಷಣೆಯನ್ನು ಉದ್ಘೋಷಿಸುತ್ತಾ ಜಾಥಾದ ಮೂಲಕ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿದರು. ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳಿಂದ ದೂರವಿರಿ ಎನ್ನುವ ಘೋಷಣೆಯೊಂದಿಗೆ ಆರಂಭವಾದ ಜಾಥಾ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮುಂದುವರಿದು ನೆಲ್ಯಾಡಿಯ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಸಾರ್ವಜನಿಕ ಸಭೆ ನಡೆಸಿತು. ಬೀಡಿ, ಸಿಗರೇಟ್, ಹುಕ್ಕ ಮುಂತಾದ ತಂಬಾಕು ಉತ್ಪನ್ನಗಳ ಧೂಮಪಾನವನ್ನು ತ್ಯಜಿಸಿ ಸುಖಮಯ ಜೀವನವನ್ನು ನಡೆಸಿ ಕ್ಯಾನ್ಸರಿಗೆ ಕಾರಣವಾದ ತಂಬಾಕು ಹಾಗೂ ತಂಬಾಕು ಉತ್ಪನ್ನಗಳನ್ನು ತೆಗೆಯುವುದನ್ನು ನಿಲ್ಲಿಸಿ ಬೀಡಿ, ಸಿಗರೇಟ್, ಹುಕ್ಕ ಮುಂತಾದ ತಂಬಾಕು ಉತ್ಪನ್ನಗಳ ಧೂಮಪಾನವನ್ನು ತ್ಯಜಿಸಿ ಸುಖಮಯ ಜೀವನವನ್ನು ನಡೆಸಿ ಕ್ಯಾನ್ಸರಿಗೆ ಕಾರಣವಾದ ತಂಬಾಕು ಹಾಗೂ ತಂಬಾಕು ಉತ್ಪನ್ನಗಳನ್ನು ತೆಗೆಯುವುದನ್ನು ನಿಲ್ಲಿಸಿ. ಸಹೃದಯ ನಾಗರಿಕ ಬಂಧುಗಳೇ, ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ ಹಾಗೂ ಧೂಮಪಾನವು ಕೂಡ ನಮ್ಮ ಆರೋಗ್ಯಕ್ಕೆ ಹಾನಿಕರ ಎಂಬ ಸಂದೇಶವನ್ನ ಹೊತ್ತುಕೊಂಡು ನೆಲ್ಯಾಡಿ ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜಿನ NSS ಘಟಕ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೆಲ್ಯಾಡಿ ಮತ್ತು ಗ್ರಾಮ ಪಂಚಾಯತ್ ಇದರ ಆಶ್ರಯದಲ್ಲಿ ಸೇವಾ ಯೋಜನೆಯಿಂದ ಜಾಗೃತಿ ನೋಡಣ್ಣ. ವೀಳ್ಯದೆಲೆ ಜೊತೆ ತಂಬಾಕು ಸೇರಿಸಿ ಜಗಿಯದಿರು ತಮ್ಮ. ಗಾಂಜಾ, ಚರಾಸ್, ಅಫೀಮು ಸೇವನೆ ಮಾಡದಿರು ತಮ್ಮ. ಆರೋಗ್ಯ ಕೆಡಿಸದಿರು ತಮ್ಮ. ತಂಬಾಕು ಸೇವನೆ ಹಾನಿಕರ ಎಂದು ತಿಳಿದುಕೊಳ್ಳಿರಣ್ಣ. ತಂಬಾಕಿನಲ್ಲಿ ನಿಕೋಟಿನ್ ಎಂಬ ವಿಷವಸ್ತು ಇದೆಯಂತೆ. ಅದರ ಸೇವನೆ ಮಾಡಿದಾಗ ನಮ್ಮ ರಕ್ತ ಕೆಡುವುದಂತೆ. ಮಿದುಳಿನಲ್ಲಿ ವಿಷವೆಲ್ಲ ಹರಡಿ ಅಲ್ಲಿ ಊತ ಬರುವುದಂತೆ. ಶ್ವಾಸಕೋಶವನ್ನು ಹಾನಿಗೊಳಿಸಿ ಅದು ಮರಣ ತರುವುದಂತೆ. ದಯಮಾಡಿ ತಂಬಾಕು ಸೇವನೆಯನ್ನ ನಿಲ್ಲಿಸಿ ಸ್ವಚ್ಛಂದವಾದಂತಹ ಸುಂದರವಾದಂತಹ ಜೀವನವನ್ನ ನಿಮ್ಮದಾಗಿಸಿ. ಆತ್ಮೀಯರೇ, ಮಾಹಿತಿ ಕಾರ್ಯಕ್ರಮ ಇದಾಗಿದೆ. ತಂಬಾಕು ಸೇವನೆ ಎಲ್ಲ ನಾಗರಿಕರ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ದೊಡ್ಡ ಅಪಾಯವಾಗಿದೆ. ತಂಬಾಕು ಸೇವನೆಯಿಂದ ಹೃದಯ ಸಂಬಂಧಿ ಕಾಯಿಲೆಗಳು, ಉಸಿರಾಟದ ಕಾಯಿಲೆಗಳು, ಕ್ಯಾನ್ಸರ್ ಸೇರಿದಂತೆ ಹೆಚ್ಚಿನ ಕಾಯಿಲೆಗಳ ಬೆಳವಣಿಗೆಗೆ ಇದು ಕಾರಣವಾಗಿದೆ. ನೆಲ್ಯಾಡಿ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಸಾರ್ವಜನಿಕ ಸಭೆ ನಡೆಯಿತು. ಸಂತ ಜಾರ್ಜ್ ವಿದ್ಯಾಸಂಸ್ಥೆಯ ಸಂಚಾಲಕ ಅಬ್ರಾಮ್ ವರ್ಗೀಸ್ ತಂಬಾಕು ಸೇವನೆಯ ದುಷ್ಪರಿಣಾಮ ಮತ್ತು ಆರೋಗ್ಯ ಮಾಹಿತಿ ಕರಪತ್ರ ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದ ಸಂಯೋಜಕಾಧಿಕಾರಿ ವಿಶ್ವನಾಥ ಶೆಟ್ಟಿ ತಾವೇ ರಚಿಸಿದ ಜಾಗೃತಿ ಗೀತೆ ಹಾಡಿದರು. ಧೂಮಪಾನವು ಕ್ಯಾನ್ಸರ್ ತರುವುದು, ಇದನ್ನು ನಂಬಿರಣ್ಣ. ಧೂಮಪಾನ ತ್ಯಜಿಸಿರಣ್ಣ. ತಂಬಾಕು ಸೇವನೆ ಹಾನಿಕರ ಎಂದು ತಿಳಿದುಕೊಳ್ಳಿರಣ್ಣ. ಧೂಮಪಾನವು ಕ್ಯಾನ್ಸರ್ ತರುವುದು, ಇದನ್ನು ನಂಬಿರಣ್ಣ. ಧೂಮಪಾನ ತ್ಯಜಿಸಿರಣ್ಣ. ತಂಬಾಕು ಸೇವನೆ ಹಾನಿಕರ ಎಂದು ತಿಳಿದುಕೊಳ್ಳಿರಣ್ಣ. ಬೀಡಿ, ಸಿಗರೇಟು, ತಂಬಾಕು ಗುಡ್ತಾ ಹಿಂದೆ ತ್ಯಜಿಸಬೇಕು. ಹೊಗೆ ಸೊಪ್ಪು ನಶ್ಯ ಸೇವನೆಯನ್ನು ಸದಾ ಬಿಡಲೇಬೇಕು. ಸಾರ್ವಜನಿಕ ಸ್ಥಳ ಬಸ್ ಸ್ಟ್ಯಾಂಡಿನಲ್ಲಿ ಉಗುಳಬೇಡಿರಣ್ಣ. ಸಾರ್ವಜನಿಕ ಆರೋಗ್ಯದ ಹಿತವು ನಿಮ್ಮ ಹಿತವೇ ಅಣ್ಣ. ಇದನ್ನು ಮರೆಯಬೇಡ ತಮ್ಮ.
ಕೇಳಿರಣ್ಣ. ರಾಷ್ಟ್ರೀಯ ಸೇವಾ ಯೋಜನೆಯಿಂದ ಜಾಗೃತಿ ನೋಡಣ್ಣ. ವೀಳ್ಯದೆಲೆ ಜೊತೆ ತಂಬಾಕು ಸೇರಿಸಿ ಜಗಿಯದಿರು ತಮ್ಮ. ಗಾಂಜಾ ಚರಾಸ್ ಅಫೀಮು ಸೇವನೆ ಮಾಡದಿರು ತಮ್ಮ. ಆರೋಗ್ಯ ಕೆಡಿಸದಿರು ತಮ್ಮ. ತಂಬಾಕು ಸೇವನೆ ಹಾನಿಕರ ಎಂದು ತಿಳಿದುಕೊಳ್ಳಿರಣ್ಣ. ತಂಬಾಕಿನಲ್ಲಿ ನಿಕೋಟಿನ್ ಎಂಬ ವಿಷವಸ್ತು ಇದೆಯಂತೆ. ಅದರ ಸೇವನೆ ಮಾಡಿದಾಗ ನಮ್ಮ ರಕ್ತ ಕೆಡುವುದಂತೆ. ಮಿದುಳಿನಲ್ಲಿ ವಿಷವೆಲ್ಲ ಹರಡಿ ಅಲ್ಲಿ ಊತ ಬರುವುದಂತೆ. ಶ್ವಾಸಕೋಶವನ್ನು ಹಾನಿಗೊಳಿಸಿ ಅದು ಮರಣ ತರುವುದಂತೆ. ಮರಣ ತರುವುದಂತೆ. ತಂಬಾಕು ಸೇವನೆ ಹಾನಿಕರ ಎಂದು ತಿಳಿದುಕೊಳ್ಳಿರಣ್ಣ. ಧೂಮಪಾನವು ಕ್ಯಾನ್ಸರ್ ತರುವುದು ಇದನ್ನು ನಂಬಿರಣ್ಣ. ಧೂಮಪಾನ ತ್ಯಜಿಸಿರಣ್ಣ. ತಂಬಾಕು ಸೇವನೆ ಹಾನಿಕರ ಎಂದು ತಿಳಿದುಕೊಳ್ಳಿರಣ್ಣ. ಬೆಳ್ತಂಗಡಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಅಮ್ಮಿ ಅವರು ಬೀಡಿ, ಸಿಗರೇಟ್ ಹಾಗೂ ತಂಬಾಕು ಸೇವನೆಯ ದುಷ್ಪರಿಣಾಮಗಳನ್ನು ತಿಳಿಸಿ ಕ್ಯಾನ್ಸರ್ ರೋಗದ ಬಗ್ಗೆ ಮಾಹಿತಿ ನೀಡಿದರು. ನಮ್ಮ ಶರೀರದಲ್ಲಿ ಏನೇನು ಆಗ್ತದೆ ಅನ್ನೋದನ್ನ ಸ್ವಲ್ಪ ನಿಧಾನಕ್ಕೆ ನಾನು ಹೇಳ್ತಾ ಇದ್ದೇನೆ. ನಮಗೆ ಅಂದವನ್ನು ಕೊಡುವಂತಹ, ನಮ್ಮ ಮುಖಕ್ಕೆ ಚಂದವನ್ನು ಕೊಡುವಂತಹ, ನಮ್ಮ ಮೆದುಳನ್ನು ರಕ್ಷಿಸುವಂತಹ, ನಮ್ಮ ತಲೆಯ ಬುರುಡೆಯನ್ನು ರಕ್ಷಿಸುವಂತಹ ನಮ್ಮ ಕೂದಲುಗಳು ಉದುರುವಿಕೆ. ಯಾವ ಕಾರಣದಿಂದ ಇಷ್ಟೊಂದು ಉದುರುವಿಕೆ ಆಗ್ತದೆ ಅಂದ್ರೆ ತಂಬಾಕು ಸೇವಿಸುವಂತಹ ಎಲ್ಲರಿಗೂ ಕೂದಲು ಉದುರುವುದು ತಂಬಾಕು ತಿಂದಲ್ಲ. ಆದ್ರೂ ಕೂಡ ನಾನು ಹೇಳುವಂಥದ್ದು, ತಂಬಾಕು ತಿನ್ನುವರಲ್ಲಿ ಕೂದಲುಗಳ ಉದುರುವಿಕೆ, ರೌಂಡ್ ಆಗಿ ಉದುರುವಿಕೆ ಜಾಸ್ತಿ ಆಗ್ತದೆ. ಅಲ್ಲಿಂದ ಸ್ವಲ್ಪ ಕೆಳಗಕ್ಕೆ ಬಂದಾಗ ತಂಬಾಕು ಯಾರು ಜಾಸ್ತಿ ಸೇವಿಸ್ತಾರೋ, ಅದು ಸಿಗರೇಟು ಇರಬಹುದು, ಅಥವಾ ತಂಬಾಕು ಇರಬಹುದು, ಗುಟ್ಕಾ ಇರಬಹುದು, ಹುಕ್ಕಾ ಇರಬಹುದು, ಯಾವುದೇ ಇರಲಿ, ಪ್ರಿನ್ಸ್ ಇರಬಹುದು ಅಥವಾ ರಜನಿಕಾಂತ್ ಇರಬಹುದು, ಈ ಕಣ್ಣಿನಿಂದ ನಾವೆಷ್ಟೋ ಸ್ನೇಹವನ್ನ, ಎಷ್ಟೋ ಪ್ರೀತಿಯನ್ನ, ಎಷ್ಟೋ ಮನಸ್ಸಿನ ಆಶಯವನ್ನ ನಾವು ವ್ಯಕ್ತಪಡಿಸ್ತೇವೆ. ಆ ಕಣ್ಣಿನಲ್ಲಿ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಅಥವಾ ಅಲ್ಲಿನ ಸೆಲ್ಸ್, ಜೀವಕೋಶಗಳು ಸರಿಯಾಗಿ ಹೋಗದೆ ಕಣ್ಣಿನ ದೃಷ್ಟಿಮಾಂದ್ಯತೆ ಅಥವಾ ದೃಷ್ಟಿ ದೋಷ, ಕಂಪ್ಲೀಟ್ ಆಗಿ ಕಣ್ಣು ಕಾಣದಂತಹ ಒಂದು ಸ್ಥಿತಿಗೆ ಹೋಗುವಂತಹ ಪರಿಸ್ಥಿತಿ ಕೂಡ ಈ ಒಂದು ತಂಬಾಕಿನಿಂದ ಬರ್ತದೆ. ಅನಂತರ ಸ್ವಲ್ಪ ಕೆಳಗಕ್ಕೆ ಬಂದಾಗ ನಮ್ಮ ಬಾಯಿ, ಬಹಳ ಅಂದವಾದ ಬಾಯಿ. ಸಣ್ಣ ಸಣ್ಣ 6 ತಿಂಗಳಲ್ಲಿ 2 ಹಲ್ಲು ಬಂತು, 1 ಹಲ್ಲು ಬಂತು, 3 ಹಲ್ಲು ಬಂತು, ಕೆಳಗಿಂದ ಬಂತು, ಮೇಲಿಂದ ಬಂತು ಅಂತ ಹೇಳಿ ತಾಯಿ ತಂದೆ ಬಹಳ ಆಸೆಯಿಂದ ಮಗುವಿನ ಹಲ್ಲನ್ನು ನೋಡ್ತಾ ಇರ್ತಾರೆ. ಆ ಚಂದವಾದ ಮಲ್ಲಿಗೆಯಂತಹ ಹಲ್ಲುಗಳು ಸ್ವಲ್ಪ ಸಮಯದ ನಂತರ ಈ ತಂಬಾಕಿಗೆ ಬಲಿಯಾದವರಲ್ಲಿ ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟು ಹುಳುಕು ತಿನ್ನುವಂತಹ ಒಂದು ಸಂದರ್ಭ ಕಂಡು ಬರುವಂತಹದ್ದು ನಮಗೆ ಸಾಮಾನ್ಯವಾಗಿದೆ. ಹಾಗಿದ್ರೆ ಈ ಬಾಯಿಯಂತಹ ಅಂಗ, ಈ ಬಾಯಿ ಸರಿ ಇಲ್ಲ ಅಂತಂದ್ರೆ ನಮ್ಮ ಈ ಜೀವ ನಡೆಯುತ್ತದೆ? ಖಂಡಿತವಾಗಿಯೂ ನಡೆಯುವುದಿಲ್ಲ. ಸ್ವಲ್ಪ ದಿವಸಕ್ಕೆ ನಮ್ಮ ವೈದ್ಯಕೀಯ ಪರೀಕ್ಷೆ ಮಾಡಿಬಿಟ್ಟು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿಬಿಟ್ಟು ಏನೋ ಡ್ರಿಪ್ ಹಾಕಿ, ಗ್ಲೂಕೋಸ್ ಹಾಕಿ, ಅಥವಾ ಎಲ್ಲೆಲ್ಲೋ ಅಲ್ಲಿ ಇಲ್ಲಿ ಹೋಲ್ಡ್ ಮಾಡಿಬಿಟ್ಟು, ಒಟ್ಟೆ ಮಾಡಿಬಿಟ್ಟು ಆಹಾರವನ್ನು ಕೊಡಬಹುದು. ಉತ್ತಮವಾದಂತಹ, ಈಗ ವ್ಯಸನಿಗಳಿರಬಹುದು, ಧೂಮಪಾನ ಮಾಡುವವರು ಇರಬಹುದು, ಅಥವಾ ತಂಬಾಕು ಜಗಿಯುವವರು ಇರಬಹುದು, ಯಾರೇ ಇರಬಹುದು, ತಂಬಾಕನ್ನ ಜಗಿಯುತ್ತಿರುವವರಿಗೆ ಇನ್ನು ಜೀವನವೇ ಇಲ್ವೇ? ಅಥವಾ ಕ್ಯಾನ್ಸರ್ ಬಂದವರಿಗೆ ಇನ್ನು ಜೀವನವೇ ಇಲ್ವೇ? ತಾನು ಮನಸ್ಸಲ್ಲಿ ತೀರ್ಮಾನ ಮಾಡಬೇಕು, ಇಂದಿನಿಂದ ನಾನು ಇದನ್ನ ಕಂಪ್ಲೀಟ್ ಆಗಿ ಸ್ವಲ್ಪನೇ ಆಗಿ ಬಿಡ್ತಾ ಹೋಗ್ತೇನೆ. ಉತ್ತಮವಾದಂತಹ ವೈಟಮಿನ್ ಡಿ ಮತ್ತು ವೈಟಮಿನ್ ಸಿ ಇರುವಂತಹ ಆಹಾರ ಪದಾರ್ಥಗಳನ್ನು ನಾನು ಸೇವಿಸ್ತೇನೆ. ಉತ್ತಮವಾಗಿ ಜನರ ಮುಂದೆ ಬೆರೆತು ಸರಿಯಾದ ಆಹಾರವನ್ನು ತಿಂದು ನನ್ನ ಜೀವನವನ್ನು ನಾನು ಇನ್ನು ಮುಂದಕ್ಕೆ ತಕೊಂಡು ಹೋಗ್ತೇನೆ ಎಂಬುವಂತಹ ನಿರ್ಧಾರವನ್ನ ಪ್ರತಿಯೊಬ್ಬ ವ್ಯಕ್ತಿಯು ಮಾಡಿದ್ರೆ ಖಂಡಿತವಾಗಿ ಕೂಡ ನಮ್ಮ ಸಮಾಜ, ನಮ್ಮ ಮನೆಯ ಬೆಳಕಾಗಿ ಇರ್ತದೆ ಅಂತ ಹೇಳಿ ವಿವರಿಸುತ್ತಾ, ನೆಲ್ಯಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಶಿಶಿರ ಅವರು ಯುವ ಜನತೆಯಲ್ಲಿ ತಂಬಾಕು ಸೇವನೆಯ ಚಟ ಹೆಚ್ಚಾಗಿ ಕಂಡು ಬರುತ್ತಿದ್ದು, ಈ ಬಗ್ಗೆ ಅರಿವು ಮೂಡಿಸುವ ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ನಡೆಯಬೇಕಾಗಿದೆ ಎಂದರು. ಈ ಟೈಮಲ್ಲಿ ನಿಮಗೆ ತುಂಬ ಎಂತೂಸಿಯಾಸಮ್ ಅಂದರೆ ತುಂಬ ಒಂದು ಉತ್ಸಾಹ ಇರುತ್ತೆ, ಎಲ್ಲದೂ ಒಂದು ಕಲಿಯೋಕ್ಕೆ ಒಂದು ನಿಮಗೆ ಒಂದು ಇಂಟ್ರೆಸ್ಟ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಅದು ಕೆಟ್ಟದ್ದು ಆಗಿರ್ಬೋದು, ಅದು ಒಳ್ಳೆಯದು ಆಗಿರ್ಬೋದು. ಸೊ ಅದು ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳಲ್ಲ, ನಿಮ್ಮ ಸಂಘಟನೆ ಆ ಥರನೂ ಆಗಿರ್ಬೋದು. ಸೊ ಇಂಥ ಟೈಮಲ್ಲಿ ನೀವು ನೋಡಿರ್ತೀರ, ಸಿಗರೇಟ್ ಸೇರೋದಾಗಲಿ, ಇಲ್ಲ ಕುಡಿಯೋ ಅಭ್ಯಾಸ ಆಗಲಿ, ನಿಮ್ಮ ಫೇವ್ರೇಟ್ ಫಿಲ್ಮ್ ಸ್ಟಾರ್ಸ್ ಮೂವಿಲೆಲ್ಲ ಸಿಗರೇಟ್ ಸೇರ್ತಾ ಇರ್ತಾರೆ, ಸರ್ಕಲ್ ಬಿಡ್ತಾ ಇರ್ತಾರೆ. ಸೊ ನಿಮಗೂ ಒಂದು ಆಸೆ, ಹೆಂಗಿರುತ್ತೆ, ಯಾವ ಥರ ಇರುತ್ತೆ, ನಾನು ಒಮ್ಮೆ ಟ್ರೈ ಮಾಡಿ ನೋಡಲ್ಲ ಅಂತ. ಮತ್ತು ಕುಡಿಯೋದ್ರಲ್ಲೂ ಅಷ್ಟೇ,
ಹೇಳ್ತಾರೆ ಹುಡುಗರು, ಇಲ್ಲ ಅಂತಂದರೆ ಮೂವೀಸಲ್ಲಾಗಲೋ ಇಲ್ಲ ಬೇರೆಯವರು, ಮಚ್ಚ ಒಳ್ಳೆ ಕಿಕ್ಕು ಹೇಳ್ತಾರಲ್ಲ. ಸೊ ಅಂಥ ಟೈಮಲ್ಲೂ ಅಷ್ಟೇ ನಿಮ್ಗೊಂದ್ಸಲ ಟ್ರೈ ಮಾಡಬೇಕು ಅಂತ ಅನಿಸ್ಬಿಡುತ್ತೆ ಈ ವಯಸ್ಸಲ್ಲಿ. ಯಾಕಂತಂದರೆ ಈ ಏಜ್ ಅಂಥದ್ದು. ಸೊ ನೀವು ಕೆಟ್ಟವರು ಅಂತ ಹೇಳಲ್ಲ, ವಯಸ್ಸಿನ ಒಂದು ತೊಂದರೆ ಅದು ಹೇಳಬೇಕು ಅಂತಂದರೆ. ಈ ಟೈಮಲ್ಲಿ ನಿಮಗೆ ಆ ಥರ ಅನಿಸುತ್ತೆ, ಟ್ರೈ ಮಾಡಲಾ ನೋಡಲಾ ಅಂತ ಒಂದು ಉತ್ಸಾಹ ಜಾಸ್ತಿ. ಸೊ ಆದರೆ ಇದರಿಂದ ಏನೇನು ಆಗುತ್ತೆ ಅಂತಂದರೆ ನಿಮ್ಮ ದೇಹಕ್ಕೂ ನಿಮ್ಮ ಆರೋಗ್ಯಕ್ಕೂ ತೊಂದರೆ, ನಿಮ್ಮ ಸಮಾಜಕ್ಕೂ ತೊಂದರೆ, ನಿಮ್ಮ ಕುಟುಂಬಕ್ಕೂ ತೊಂದರೆ. 3 ತೊಂದರೆಗಳು ಆಗ್ತದೆ. ನಮಗೆ ಮಾತ್ರ ಆಗ್ತದೆ ಅಂತಲ್ಲ, ಅದರಿಂದ ಬೇರೆಯವ್ರಿಗೂ ತೊಂದರೆ ಆಗ್ತದೆ. ಸೊ ಏನೇನಾಗುತ್ತೆ ಅಂತಂದರೆ ಎಲ್ಲ ತುಂಬ ನೀಟಾಗಿ ಹೇಳಿದ್ರು BHC ಅವರು. ಆದರೂ ಇದು ನರಮಂಡಲಿಗಳಿಗೆ ಆಯಿತಾ, ನರಮಂಡಲಿ ಅಂದರೆ ಬ್ರೈನ್ ಅಂತ ಹೇಳ್ತೀವಿ, ಬ್ರೈನ್ಗೂ ತೊಂದರೆ ಆಗ್ತದೆ. ರಕ್ತನಾಳ ಅಂತ ಹೇಳ್ತೀವಿ, ಅದೇನಾಗುತ್ತೆ ಕನ್ಸ್ಟ್ರಿಕ್ಟ್ ಆಗುತ್ತೆ ಅಂದರೆ ಚಿಕ್ಕದಾಗುತ್ತೆ. ಸೊ ಬ್ಲಾಕ್ ಆಗ್ತದೆ. ಸೊ ಬ್ಲಾಕ್ ಆಗಿ ಏನಾಗುತ್ತೆ, ರಕ್ತ ಚಲನೆ ಕಮ್ಮಿ ಮಾಡುತ್ತೆ. ಅದು ಹಾರ್ಟ್ಗಾಗಲಿ ಬ್ರೈನ್ಗಾಗಲಿ ಇಲ್ಲ ಕಾಲಿನ ನರಕ್ಕಾಗಲಿ. ಬೆಂಗಳೂರಿನ ಸಂಜೀವನಿ ಸಂಸ್ಥೆಯ ಸಂಯೋಜಕಿ ಶಿಖಾ ಶೆಟ್ಟಿ ಅವರು ಕೋವಿಡ್ ಮಹಾಮಾರಿಯ ಈ ಕಾಲಘಟ್ಟದಲ್ಲಿ ನಮ್ಮ ಆರೋಗ್ಯದ ಕಾಳಜಿ ಅಗತ್ಯವಾಗಿದೆ ಎಂದು ನುಡಿದರು. ಎಷ್ಟೋ ಹೇಳ್ತಾರೆ ಇಲ್ಲ, ಈಗ ಎಷ್ಟು ಜನ ಇದರಿಂದ ಲೈಫ್ ಲಾಸ್ ಮಾಡ್ಕೊಂಡಿದ್ದಾರೆ, ಫ್ಯಾಮಿಲಿ ಲಾಸ್ ಆಗಿದೆ, ಫಿನಾನ್ಷಿಯಲ್ ಲಾಸ್ ಆಗಿರ್ಬೋದು. ಇದೆಲ್ಲ ಒಂದು ಸೈಡಲ್ಲಿದ್ದರೆ ಅದರೊಟ್ಟಿಗೆ ಈ ಒಂದು ಸಣ್ಣ ಖುಷಿಗೋಸ್ಕರ ಮಾಡೋದ್ರಿಂದ ನಮ್ಮನ್ನು ನಾವೆಷ್ಟು ಸಫರ್ ಮಾಡ್ತೀವಿ. ಸಫರ್ ಆದಮೇಲೆ ಯಾವ ಫ್ರೆಂಡ್ಸು ಬರೋದಿಲ್ಲ. ಸಿಗರೇಟ್ ಸೇದಿ ಅಂತ ಹೇಳೋದಕ್ಕೆ ಫ್ರೆಂಡ್ಸ್ ಬರ್ತಾರೆ, ಸೇದಿದ ಮೇಲೆ ಪ್ರಾಬ್ಲಮ್ ಆಗಿದೆ ಅಂತಂದರೆ ಯಾವುದಾದ್ರು ಫ್ರೆಂಡ್ಸ್ ಬರ್ತಾರಾ? ಯಾರಾದ್ರು ಫ್ಯಾಮಿಲಿ ಮೆಂಬರ್ಸ್ ಬರ್ತಾರಾ? ಯಾರೂ ಬರೋದಿಲ್ಲ. ಆಮೇಲೆ ಹೇಳ್ತಾರೆ, ಅವನಿಗೆ ಯಾಕೋ ಅವ್ನಿಗೆ ಹುಷಾರಿಲ್ಲ, ಅವನು ಬಂದರೆ ದುಡ್ಡು ಕೇಳ್ಬೋದು ಅಥವಾ ಅವನಿಂದ ನನಗೇನಾದ್ರು ಆಗ್ಬೋದು. ಹೀಗೆ ಈ ರೀತಿ ಯೋಚನೆಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ಬೇರೆಯವರನ್ನು ನಾವು ನೋಡಿ ಕಲಿಯೋದು ಬೇಡ, ನಮ್ಮ ಸ್ವಂತಿಕೆಯಲ್ಲಿ. ಈಗ ನಮ್ಮ ಅಪ್ಪ ಅಮ್ಮ ಅಂತೂ ಹೇಳ್ತಾರಲ್ವಾ, ಗುರು ಹಿರಿಯರು ಹೇಳ್ತಾರೆ. ಸ್ಕೂಲಲ್ಲಿ ಟೀಚರ್ಸ್ ಅಂತೂ ಫಸ್ಟಾಗಿ ಹೇಳೋದು ಇದೇ ಮಾತು. ಒಂದು ಸ್ವಲ್ಪ ಮೊದಲೆಲ್ಲ ಕಾಲೇಜಲ್ಲಿ ಇರ್ಬೇಕಾದ್ರೆ ಹೇಳ್ತಾಯಿದ್ರು, ಇವಾಗ ಮೇ ಬಿ 4th 5th ಸ್ಟ್ಯಾಂಡರ್ಡಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಯಾಕಂದರೆ ಅಷ್ಟು ಸಣ್ಣ ಮಕ್ಕಳು ಈಗ ಸಿಗರೇಟ್ ಸೇರ್ತಾ ಇದ್ದಾರೆ. ಸಣ್ಣ ಮಕ್ಕಳು, ನನ್ನ ನಾರ್ತ್ ಕರ್ನಾಟಕ ಆಚೆ ಸೈಡ್ ಎಲ್ಲಾದ್ರೆ ಸಣ್ಣ ಮಕ್ಕಳು ಈ ಗುಡ್ಕಾ ಏನಿದೆ ಅಲ್ವಾ, ಅದನ್ನು ಕೈಯಲ್ಲಿ ಇದು ಮಾಡಿಕೊಂಡು ಇಲ್ಲಿ ಇಟ್ಕೊಂಡು ಹೇಳಿದರೆ ನಮ್ಮ ಅಪ್ಪ ತಿಂತಾರೆ ಅಂತಾರೆ. ಯಾಕೆ ಇದು ಮಾಡ್ತಾರೆ? ನಮ್ಮ ಅಪ್ಪ ತಿಂತಾರೆ, ನಮ್ಮ ಅಣ್ಣ ತಿಂತಾರೆ. ಸೊ ನಿಮ್ಮ ಮನೆಯವರು ನಿಮ್ಮನ್ನು ನೋಡಿಕೊಂಡು, ನಿಮ್ಮ ಮನೇಲಿರುವಂಥ ಸಣ್ಣವರು ನಿಮ್ಮನ್ನು ನೋಡಿಕೊಂಡು ಕಲಿಯುವಂಥದ್ದು ತುಂಬ ಇರುತ್ತೆ. ನಾವು ಅದನ್ನೇ ಮಾಡ್ತೀವಲ್ವಾ, ಮನೇಲಿ ದೊಡ್ಡವ್ರು ಏನು ಹೇಳ್ಕೊಡ್ತಾರೆ ಅದನ್ನೇ ನಾವು ಕಲಿತೀವಿ. ಹಾಗಿರ್ಬೇಕಂದ್ರೆ ಸೊ ನಾವು ಮಾಡೋ ತಪ್ಪುಗಳು ಸಣ್ಣವರಿಗೆ ಮಾರ್ಗದರ್ಶನ ಆಗಬಾರ್ದು. ಹಾಗಾಗಿ ನಮ್ಮನ್ನು ನಾವು ತಿದ್ಕೊಂಡ್ರೆ ಕರೆಕ್ಟಾಗಿ ಅವರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಆದಾಗೆ ಆಗ್ತದೆ. ಸೊ ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್ ಎಲ್ಲರ ಹತ್ರನೂ. ಸೊ ಯಾವುದೇ ರೀತಿಲಿ ಇನ್ನೊಬ್ಬರು ಹೇಳಿದ್ದಾರೆ, ಟಿ ವಿಲಿ ಬರುತ್ತೆ, ಪೋಸ್ಟರ್ ಇದೆ, ಕರೆಕ್ಟಾಗಿ ನೋಡಿ, ಅದನ್ನು ನೋಡಿದಾಗ ಏನೋ ಒಂದು ರಿಯಲೈಸ್ ಆಗುತ್ತೆ. ಕಾರ್ಯಕ್ರಮದಲ್ಲಿ ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಏಲಿಯಸ್ MK, ನೆಲ್ಯಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಸಂದರ್ಶಕರಾದ ಅನ್ನಮ್ಮ KC, ಶಿರಾಡಿ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಸಿದ್ದೇಶ್, ಸಂತ ಜಾರ್ಜ್ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಗುರು ವೆಂಕಟರಮಣ R ಉಪಸ್ಥಿತರಿದ್ದರು. NSS ಘಟಕ ನಾಯಕ ವಿನೀತ್ ಮಂತರೋ, ನಾಯಕಿ ಭವಿಷ್ಯ ಹಾಗೂ NSS ಸ್ವಯಂ ಸೇವಕರು, ಉಪನ್ಯಾಸಕರಿಂದ ಸಂಜೀವಿನಿ ಸಂಸ್ಥೆಯ ಸದಸ್ಯರು ಮತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ NSS ಸ್ವಯಂ ಸೇವಕರು ತಂಬಾಕು ಸೇವನೆಯ ದುಷ್ಪರಿಣಾಮ ಮತ್ತು ಆರೋಗ್ಯ ಮಾಹಿತಿ ಕರಪತ್ರವನ್ನು ಸಾರ್ವಜನಿಕರಿಗಾಗಿ ವಿತರಿಸುವ ಮೂಲಕ ಸಾರ್ವಜನಿಕರಲ್ಲಿ ಆರೋಗ್ಯ ಜಾಗೃತಿಯನ್ನು ಮೂಡಿಸಿದರು. ಹಾಗೂ ಸಂಜೀವಿನಿ ಸಂಸ್ಥೆಯ ಸದಸ್ಯರಿಂದ ಆರೋಗ್ಯ ಮಾಹಿತಿ ನಾಟಕವು ನಡೆಯಿತು. ಅತೀವ ತಂತ್ರಜ್ಞಾನದ ಬಳಕೆ ಮಿತಿ ಮೀರುತ್ತಿದೆ. ವೇಗವಾಗಿ ಓಡುತ್ತಿರುವ ಈ ಮಾನವ ಸಮಾಜಕ್ಕೆ ನಾನೊಂದು ತಡೆ ನೀಡಲೇಬೇಕಲ್ಲವೇ? ಅದಕ್ಕಾಗಿಯೇ ಯಮನಾಗಿರುವ ನಾನು ಮಾನವರ ಕ್ರೌರ್ಯವನ್ನು ಸಂಹರಿಸಲು ಕಾಣದ ಶಕ್ತಿಗಳಾದ ಕ್ಯಾನ್ಸರ್ ಮತ್ತು ಕೊರೋನಾವನ್ನು ಭೂಲೋಕಕ್ಕೆ ಕಳುಹಿಸುತ್ತಿದ್ದೆ. ಕ್ಯಾನ್ಸರ್ ಎನ್ನುವುದು ವಿಶ್ವದ ಮಾರಣಾಂತಿಕ ಕಾಯಿಲೆಗಳ ಪಟ್ಟಿಯಲ್ಲಿ 2ನೇ ಅಗ್ರಸ್ಥಾನವನ್ನು ಅಲಂಕರಿಸಿದೆ. ಕ್ಯಾನ್ಸರ್ನಲ್ಲಿ ಜೀವಕೋಶಗಳ ವಿಭಜನೆ ಹಾಗೂ ಬೆಳವಣಿಗೆಗಳು ಸಹಜವಾಗಿ ಆಗದೆ ಅಸಹಜ ಹಾಗೂ ಅನಿಯಂತ್ರಿತವಾಗಿ ಆಗುತ್ತವೆ. ಯಾವುದೇ ಕ್ರಮಬದ್ಧತೆಗೊಳಗಾಗದೆ ವೇಗವಾಗಿ ಸುತ್ತಲಿನ ಪ್ರದೇಶವನ್ನು ಆಕ್ರಮಿಸಿ ಪೋಷಕಾಂಶಗಳನ್ನು ಹೀರಿ ಸಹಜ ಕೋಶಗಳ ಕಾರ್ಯಚಟುವಟಿಕೆಗಳಿಗೆ ತೊಂದರೆಯನ್ನುಂಟು ಮಾಡುತ್ತವೆ. ವಿಶ್ವದಾದ್ಯಂತ ಕೋಟ್ಯಾಂತರ ಮಂದಿ ಕ್ಯಾನ್ಸರ್ಗೆ ತುತ್ತಾಗಲು ಕಾರಣ ಹಲವು. ನಾನು ಕ್ಯಾನ್ಸರ್ ಈ ಭೂಲೋಕದಲ್ಲಿ ಇರುವ ಜನರನ್ನು ನನ್ನ ಕರಾಮತ್ತಿನ ಮೂಲಕ ಎಲ್ಲ ದುಶ್ಚಟಗಳ ದಾಸರನ್ನಾಗಿಸಿ ನನ್ನ ತೆಕ್ಕೆಗೆ ಬೀಳಿಸಿ ಅವರ ಜೀವವನ್ನು ಯಮಪುರಿಗೆ ಎಳೆದೊಯ್ಯುವೆ.
ನಾನೊಬ್ಬ ನವಯುಗದ ಭಯಂಕರವಾದ ವೈರಾಣು ಕೊರೋನಾ. ಸಮಾಜದಲ್ಲಿ ಯಾವುದೇ ವರ್ಗದ ಜನರನ್ನು ಭೇದ ಭಾವ ತೋರದೆ ಮೈಮರೆತರೆ ಅವರೆಲ್ಲರಿಗೂ ನನ್ನ ಕರಾಳ ಮುಖದ ಪರಿಚಯವನ್ನು ಮಾಡಿಸುತ್ತೇನೆ. ನಿನ್ನ ಕರಾಳ ಮುಖ ತೋರಿಸುವುದು ಹಾಗಿರಲಿ. ಮೊದಲು ನಾನು ನನ್ನ ಭೀಕರತೆಯ ದರ್ಶನವನ್ನು ಮಾಡಿಸಿ ಬರುತ್ತೇನೆ. ಕೊರೋನಾ ಮಿತಿ ಮೀರಿ ಅಟ್ಟಹಾಸ ಮೆರೆಯುತ್ತಿದ್ದಂತಹ ಸಂದರ್ಭದಲ್ಲಿ ವೈದ್ಯರ, ಸಂಶೋಧಕರ ಅವಿರತ ಪ್ರಯತ್ನದ ಫಲಶ್ರುತಿಯ ಫಲವಾಗಿ ಕೊರೋನಾ ಮಹಾಮಾರಿಯ ಹುಟ್ಟಡಗಿಸಲು ಕೊನೆಗೂ ಕೊರೋನಾ ಲಸಿಕೆ ಜನಸಾಮಾನ್ಯರ ಉಪಯೋಗಕ್ಕೆ ಸಂಜೀವಿನಿ ರೂಪದಲ್ಲಿ ದೊರೆಯಿತು. ದಕ್ಷಿಣ ಕನ್ನಡದಲ್ಲಿ ಸಮರ್ಥನಂ ಸಂಸ್ಥೆಯ ಒಂದು ಪ್ರಾಜೆಕ್ಟ್ ಸಂಜೀವಿನಿ. ಈ ಸಂಜೀವಿನಿ ಪ್ರಾಜೆಕ್ಟ್ ನೆಟ್ವರ್ಕ್ 18 ಹಾಗೂ ಫೆಡರಲ್ ಬ್ಯಾಂಕ್ ಈ ಎರಡು ಸಂಸ್ಥೆಯ ಸಹಭಾಗಿತ್ವದಲ್ಲಿ ಈ ಒಂದು ಪ್ರೋಗ್ರಾಮನ್ನು ವ್ಯಾಕ್ಸಿನೇಷನ್ ಅವೇರ್ನೆಸ್ ಹಾಗೂ ಜನರಿಗೆ ವ್ಯಾಕ್ಸಿನೇಷನನ್ನು ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪ್ರೋಗ್ರಾಮನ್ನು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನಾವು ಶುರು ಮಾಡಿದ್ದೇವೆ. ಸುಮಾರು 9 ತಿಂಗಳಿಂದ ಈ ಕಾರ್ಯಕ್ರಮವನ್ನು ನಾವು ಎಂಟೈರ್ ದಕ್ಷಿಣ ಕನ್ನಡದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸುಮಾರು 200ಕ್ಕೂ ಹೆಚ್ಚು ಹಳ್ಳಿಗಳಿಗೆ ನಮ್ಮ ಒಂದು ವೆಹಿಕಲ್ ಹೋಗುತ್ತೆ. ಹಳ್ಳಿಗಳಿಗೆ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ನ ಪ್ರತಿ ಮನೆಗಳಿಗೆ ಹೋಗಿಬಿಟ್ಟು ಒಂದು ಪ್ಯಾಂಪ್ಲೆಟ್ ಹಂಚೋದ್ರ ಮೂಲಕ, ಹಾಗೆ ನಮ್ಮ ಫೀಲ್ಡ್ ವರ್ಕರ್ಸ್ ಇದ್ದಾರೆ, ಅವರು ಹೋಗಿಬಿಟ್ಟು ಮನೆಗಳಲ್ಲಿ ವ್ಯಾಕ್ಸಿನ್ನ ಮಹತ್ವ ಏನು, ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಏನು ಯೂಸ್ ಆಗ್ತಾ ಇದೆ, ಹಾಗೆ ವ್ಯಾಕ್ಸಿನ್ ಎಲ್ಲಿ ಸಿಗ್ತದೆ. ಈಗ ಎಷ್ಟೋ ಜನರಿಗೆ ಏನಾಗುತ್ತೆ ಅಂದರೆ ವ್ಯಾಕ್ಸಿನ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರೋದಿಲ್ಲ. ಅಂಥವರಿಗೆ ನಾವು ಹೇಗೆ ವ್ಯಾಕ್ಸಿನನ್ನು ಪ್ರೊವೈಡ್ ಮಾಡ್ಬೋದು ಅನ್ನೋದನ್ನು, ಹಾಗೆ ಮುಖ್ಯವಾಗಿ ನಮಗೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಗೂ ಅಡ್ಮಿನ್ ಡಿಪಾರ್ಟ್ಮೆಂಟ್ ಇವೆಲ್ಲರ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮದಲ್ಲಿ ಈಗ ಪ್ರಸ್ತುತವಾಗಿ ನಾವು 22,000ಕ್ಕಿಂತ ಹೆಚ್ಚು ಮನೆಗಳಿಗೆ ವಿಸಿಟ್ ಮಾಡಿದ್ದೇವೆ. ವಿಸಿಟ್ ಮಾಡಿಬಿಟ್ಟು ಅವರನ್ನು ಎಷ್ಟೋ ನಮ್ಮ ದಕ್ಷಿಣ ಕನ್ನಡದಲ್ಲಿರುವಂಥ ಹಳ್ಳಿಗಳಲ್ಲಿ ವೆಹಿಕಲ್ ಫೆಸಿಲಿಟೀಸ್ ಇರೋದಿಲ್ಲ. ಸೊ ಅಂಥ ಒಂದು ಹಳ್ಳಿಗಳಿಗೆ ನಾವು ವಿಸಿಟ್ ಮಾಡಿಬಿಟ್ಟು ನಮ್ಮ ಟೀಮ್ ಅಲ್ಲಿ ಅವರನ್ನು ಕರ್ಕೊಂಡು ಬಂದು PHCಗಳಲ್ಲಾಗಲಿ ಎಲ್ಲಿ ವ್ಯಾಕ್ಸಿನ್ಸ್ ಕೊಡ್ತಾ ಇದ್ದಾರೆ ಅಲ್ಲಿ ಅಂತಹ ಸ್ಥಳಗಳಿಗೆ ಕರ್ಕೊಂಡ್ಬಂದು ವ್ಯಾಕ್ಸಿನನ್ನು ಅವರಿಗೆ ಕೊಡಿಸಿ ಮತ್ತೆ ರಿಟರ್ನ್ ನಾವು ಅವರನ್ನು ಸೇಫಾಗಿ ಮನೆಗೆ ರೀಚ್ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಅದರೊಟ್ಟಿಗೆ ಕೆಲವರು ಏನಾಗುತ್ತೆ, ಬೆಡ್ ರಿಡನ್ ಇದ್ದವರಿಗೆ ಬರಲಿಕ್ಕಾಗೋದಿಲ್ಲ, ಅಂಥವರಿಗೆ ಮನೆಗೆ ಹೋಗಿ ಆಶಾ ವರ್ಕರ್ಸು, ಹೆಲ್ತ್ ವರ್ಕರ್ಸು, ಹಾಗೆ ಡಾಕ್ಟರ್ಸು ಇವರೆಲ್ಲರೂ ಒಂದು ಟೀಮ್ ಆಗಿ ನಾವು ಹೋಗಿಬಿಟ್ಟು ನಮ್ಮ ಟೀಮ್ ಜೊತೆ ಹೋಗಿ ನಾವು ವ್ಯಾಕ್ಸಿನನ್ನು ಅವರ ಮನೆಯಲ್ಲೇ ಕೊಟ್ಟು ಅವರಿಗೆ 2 ಡೋಸ್, 1 ಡೋಸ್ ಮಾತ್ರ ಅಲ್ಲ, ಫಸ್ಟ್ ಡೋಸ್ ಮತ್ತು ಸೆಕೆಂಡ್ ಡೋಸ್ 2 ಡೋಸನ್ನು ಅದು ಯಾವ ರೀತಿ ಅವರ ಡೇಟ್ಸ್ ಇರುತ್ತೆ ಫಾಲೋ ಅಪ್ ಮಾಡಿಕೊಂಡು ಅವರಿಗೆ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡ್ತಾ ಇದ್ದೇವೆ. ನಾವು ಕೊರೋನಾದ ಜಾಗೃತಿಯಲ್ಲಿ ಮಾತ್ರ ಮಾಡ್ತಾ ಇದ್ದೇವೆ. ಯಾಕಂದರೆ ಪ್ರೆಸೆಂಟ್ ಇರುವಂಥ ಒಂದು ದೊಡ್ಡ ಒಂದು ಪಿಡುಗು ಅಂತಲೇ ಹೇಳ್ಬೋದು. ಯಾಕಂದರೆ ಲಾಕ್ಡೌನ್ ಆದಾಗ ಮತ್ತು ನಾವು ಫೀಲ್ಡಲ್ಲಿ ಇಳಿದಾಗ ನಾವು ನೋಡಿದಂಥದ್ದು ಎಷ್ಟೋ ಜನ ನಮಗೆ ವ್ಯಾಕ್ಸಿನ್ ಬೇಡ ಅಥವಾ ಕೊರೋನಾದ ಬಗ್ಗೆ ಮಾಹಿತಿ ಇರಲಿಲ್ಲ. ಎಷ್ಟೋ ಫ್ಯಾಮಿಲಿ ಮೆಂಬರ್ಸ್ನ ಕಳ್ಕೊಂಡಿದ್ರು, ಎಷ್ಟೋ ಜನರು ಕೆಲಸ ಕಳ್ಕೊಂಡಿದ್ದಾರೆ. ಆದ್ರೂ ಏನು ಅನ್ಕೊತಾರೆ ಅಂದರೆ ಇಲ್ಲ, ಕೊರೋನಾ ಅನ್ನೋದು ತುಂಬ ಸಿಂಪಲ್ ಆಗಿ ತಗೊಳ್ತಾ ಇದ್ರು. ಸೊ ಆ ಒಂದು ಉದ್ದೇಶದಿಂದ ಈ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದು. ಪ್ರತಿಯೊಬ್ಬರಿಗೂ ಇದರ ಮಾಹಿತಿ ಇರಬೇಕು ಮತ್ತು ಅದರಿಂದ ಹೊರಗಡೆ ಬರಬೇಕಂದ್ರೆ ಈಗ ಪ್ರಸ್ತುತ ವ್ಯಾಕ್ಸಿನ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಫಸ್ಟು ಏಜ್ ವೈಸ್ ಬಂದು 45+ ಬಂತು, 18+ ಬಂತು, ಇವಾಗ ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಸಣ್ಣ ಮಕ್ಕಳಿಗೆ ಬರ್ಬೋದು. ಸೊ ಇದನ್ನೆಲ್ಲ ಒಂದು ನೋಡಿಕೊಂಡು ನಾವು ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರ ಗೈಡೆನ್ಸ್ ಮೇಲೆಗೆ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಇಲ್ಲಿ ನಡಿಬೇಕಿದ್ರೆ ಮುಖ್ಯವಾಗಿ ನಮ್ಮ ಸಂಸ್ಥೆಯ ಸಂಚಾಲಕರಂತ ಶ್ರೀಯುತ ಅಬ್ರಾಮ್ ವರ್ಗೀಸ್ರವರು ನಮಗೆ ಎಲ್ಲ ಮಾರ್ಗದರ್ಶನವನ್ನು ನೀಡಿ ಅವರ ನಿರ್ದೇಶನದಲ್ಲಿ ನಾವೆಲ್ಲ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಅದರ ಜೊತೆಗೆ ನಮಗೆ ಇವತ್ತು ಸಂಜೀವನಿ ಈ ಒಂದು NGOದವರು ಕೂಡ ಬಹಳ ಸಪೋರ್ಟ್ ಮಾಡಿದ್ದಾರೆ. ಅವರು ಸ್ವತಃ ಬೆಂಗಳೂರಿನಿಂದ ಇಲ್ಲಿವರೆಗೆ ಬಂದು ನಮ್ಮ ಈ ಆರೋಗ್ಯ ಮಾಹಿತಿ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಉತ್ತಮವಾದಂತಹ ಸಪೋರ್ಟನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ವಿಶೇಷವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ನಾವು ನಮ್ಮ ಸಂಸ್ಥೆಯಿಂದ ಈ ಜಾಥಾ ಹೊರಟು ನೆಲ್ಯಾಡಿ ಪೇಟೆಯಲ್ಲಿ ಆರೋಗ್ಯ ಮಾಹಿತಿಯನ್ನು ನೀಡಿ ಇವತ್ತು ನೆಲ್ಯಾಡಿಯ ಈ ಅಂಚೆ ಕಚೇರಿಯ ಮುಂಭಾಗದಲ್ಲಿ ನಾವು ಬಹಳ ಸುಂದರವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಬಹಳಷ್ಟು ಜನರು ಇದರ ಒಂದು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಅಂತ ಆಗಬಹುದು. ಯಾಕೆಂದರೆ ನಮ್ಮ ಯುವಕರು, ನಮ್ಮ ಎಲ್ಲ NSS ವಾಲಂಟಿಯರ್ಸ್ ಎಲ್ಲ ಯುವಕರು ಅವರ ಮನೆಯಲ್ಲಿ ಹೋಗಿ ಅವರು ಇದರ ಬಗ್ಗೆ ಒಂದು ಪ್ರಚಾರವನ್ನು ಕೊಡ್ತಾರೆ. ಆವಾಗ ಒಂದಷ್ಟು ಸ್ವಲ್ಪ ಜಾಗೃತಿ ಮನೆಯವರಲ್ಲಿಯೂ ಮೂಡ್ತದೆ. ಹೌದು, ನಾವು ತಂಬಾಕು ಸೇವನೆಯನ್ನು ಸ್ವಲ್ಪ ಕಡಿಮೆ ಮಾಡಿದರೆ ನಮ್ಮ ಆರೋಗ್ಯವೇ ಒಳ್ಳೆಯದು ಅಂತ ಹೇಳ್ತಕ್ಕಂಥ ಒಂದು ಮನೋಭಾವನೆ ಅವರಲ್ಲಿ ಬರ್ತದೆ. ಆದರೆ ಈ ಒಂದೇ ಕಾರ್ಯಕ್ರಮದಿಂದ ನಾವು ಒಂದು ಬದಲಾವಣೆ ಇಮಿಡಿಯೇಟಾಗಿ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಕ್ರಮೇಣವಾಗಿ ಇದೇ ರೀತಿಯ ಕಾರ್ಯಕ್ರಮ ಮಾಡ್ತಾ ಹೋದಾಗ ಒಂದಷ್ಟು ಬದಲಾವಣೆಗಳು ಖಂಡಿತ ಆಗ್ತದೆ.